ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ದುಡ್ಡು ಮಾಡುವಂತ ಬೇಡ್ಕೊಂತಾರ, ಅವನ್ನ ಮನುಷ್ಯನ ಗತಿ ಬದುಕುವಂಗ ಮಾಡುವಂತ ಬೇಡ್ಕೊಂತಾರ. ಶಿಕ್ಷೆ ಕೊಡು ಮೋಕ್ಷ ಕೊಡು ಅಂತ ಯಾವ ಹೆಂಗಿನೂ ಬೇಡ್ಕೊಂಡಲ್ಲ. ಬೇಡ್ಕೊಂಡಕ್ಕೆ ಹೆಂಗಿನೂ ಅಲ್ಲ. ಅಲ್ಲ ಸುತ್ತು ಮಾಡಲ್ಲ, ನಿನ್ ಬದುಕೆ ಬಂದ್ಬಿಡ್ತಾರ. ಇಟ್ಕೊಂಡು ಏನ್ ಮಾಡೋದು? ಇಟ್ಕೊಂಡು ಏನ್ ಮಾಡೋದು? ಮತ್ತೆ ಅರ್ಧಾರು ಬರ್ತಾರೆ ಮಾಡ್ತೀವಿ. ಏನ್ ಕಾಲ ಅಲ್ಲ, ಏನ್ ಯಾವುದು ಏನ್ ಯಾವುದು ಯಾರು ಇದು ಕಲಿಯುಗ ಹೋಗುದು ನೋಡ್ಕೊಟ್ರಿ. ಕರ್ಕೊಂಬಂದವ್ರ ಕೈ ಕೊಟ್ರಿ ನಿಂಬೆನು ಇವ್ನು ಸೆರೆ ಕುಡಿದು ಬಿಡಿಸಪ್ಪ ಅಂತ ತಿನ್ಸವ. ಮುಂದೆ ಹೇಳು. ಹಾವಾಗಿ ಕರ್ಸಪ್ಪ ಅಂತ ತಿನ್ಸಂತ. ಮುಂದೆ ಮಲಿಗೆ ಇಡ್ತಿ ಮನುಷ್ಯನ ಮಾಡುವಂತ ತಿನ್ನಿಸ್ತಾಳ ನೋಡ್ರಿ. ಮುಂದೆ ಮನುಷ್ಯನ ಇಲ್ಲಿ ಹೇಳ್ತೀಯಲ್ಲ, ಅದ್ರಾಗ ಉಳ್ದ ಅಂದ್ರೆ ಮುಂದೆ ಮನುಷ್ಯನ ಮಾಡ್ತೀವಿ. ಅದ್ರಾಗ ಯಾಕೆ ಉಳಿದ ಎಲ್ಲ ಕಾಯವ್ ನಿನ್ನ ಪದವಿಗೆ ಬಂದು ಬಿದ್ದಾರ. ಕೊಡ್ರಿ ಹಿಂಗ್ ಮಾಡಿದ್ರೆ ಹೆಂಗ? ನಾನ ಕುಡಿ ಅಂತ ಹೇಳಿ ಏನಪ್ಪ ಸರಿ ಅವ್ರಿಗೆ. ನೀನು ಬಿಡು, ಮಾಡಿದ್ದು ತಪ್ಪು ಬಗೆಹರಿಸ್ಕೊಂಡಾಗ ನೀನ್ ಅಂತೇಳಿ ಬರ್ತಾರ. ತಪ್ಪು ಮಾಡುವಾಗ ನೀನ್ ಅವಾಗ ಇರುವುದಿಲ್ಲ. ನೋಡ್ಕೊಡ್ರಿ. ಹೇಳ್ರಿ. ನಿಂಬೆಣ್ಣು ತಿನ್ನಿಸ್ ಅಂತ ಹೇಳಿ. ಏನಂತ ತಿನ್ಸ್ಬೇಕು? ಮತ್ತೆ ಅದನ್ನ ಹಾವಾಗಿ ಕತ್ತು ಯಾವ ಹೇಳ್ತೀನು ಗಂಡನ ಸಾಯಿ ಹೊಡೆದಾಗೆಲ್ಲ ಮಾಡೋದಿಲ್ಲ. ಇವನು ಸಲುವಾಗಿ ಸಾಕಾಗೈತಿಪ್ಪ, ಏನು ಶಿಕ್ಷೆ ಕೊಡಿಯಪ್ಪ ಅಂತ ತಿನ್ಸ. ಇವನು ಕಲವಾಗಿ ಸಾಕಾಗೈತಿ ಅನ್ನೋದು ಖರೆ, ಆದ್ರೆ ಬಲವಂತನ ಮಾಡುವಂತ ಆಕಿ ಅದು ಮುಂದೊಂದು ಹೇಳ್ತೇನೆ. ಮುಂದೊಂದು ಏನ್ ಹೇಳ್ತಿ? ಈಗ ಮತ್ತೆ ಹಾವಾಗಿ ಕತ್ತು ತಿನ್ನು ಸಣ್ಣ ಎಲ್ಲ ಹಾಕಿದ್ರೆ ನಿಂಬೆ ಎಣಿಸ್ಕೊಂಡ್ಬಿಟ್ರಿ. ಏನು ಶಿಕ್ಷೆ ಕೊಡಿಯಪ್ಪ ಅವನ ಬಿಡ್ತೀನಂತ ನೋಡ್ಕೊಡ್ರಿ. ಇವನ್ ನಾಯ ಬಾಲಪ್ಪ. ಎಷ್ಟು ಮಂದಿ ಸುತ್ತ ಆಗಿಲ್ಲ ಜಗತ್ನಾಗ ನಾಯಿ ಬಾಲ್ ಹೆಚ್ಚಾಗ್ಯಾವ. ನಾಯಿ ಬಾಲ್ ಎಷ್ಟು ಮಂದಿ ಸುತ್ತ ಆಗಿಲ್ಲ. ಶಾಸ್ತ್ರ ಪುರಾಣ ಕೇಳ್ದಂಗೆಲ್ಲ ನಾಯಿ ಬಾಲ್ ಹೆಚ್ಚಾಗ್ಯಾವ. ಏನಿಲ್ಲ, ಕಟ್ಟಗರ ಅಂಗಡಿನ ಹೆಚ್ಚಾಗ್ಯಾವ. ಶಾಸ್ತ್ರ ಪುರಾಣ ಕೇಳಕ್ ಹೊಂಟು ಬಾಲಂಗೆಲ್ಲ ಅದಕ್ಕೆ ಕಟ್ಟು ಕೊಟ್ಟು ಶುದ್ಧ ಮಾಡುದು ನನ್ನ ಹಠ. ಬೆಡ್ಲಿಲ್ಲ ಅಂದ್ರೆ ಇವ್ನು ಜಲವಾಗಿ ಸಾಕಾಗಿದ್ದಪ್ಪ. ಏನು ಕೊಡ್ತೀವಿ ಕೊಡು ಶಿಕ್ಷೆ. ಅದು ಮುಂದೆ ನೋಡೋಣ. ಶಿಕ್ಷೆ ಕೊಟ್ಟು ಶುದ್ಧ ಮಾಡಂತಾರ ತಿನ್ಸ ನನ್ನ ತಾಯಿ ನಮ್ಮನ್ನು ಮೊದಲ ಕಟ್ಟಿ ಯಾಕೆ
ಹೇಳ್ರಿ ಪ್ರಸಾದ ಕೊಡ್ರಿ. ಈ ಮಂದಿನ ನಮಾಜ್ ಹೆಚ್ಚಾಗಿ ರೋಜಾ ಹೆಚ್ಚಾದಂಗೆಲ್ಲ ಇವು ಹೆಚ್ಚಾಗ್ಯವಪ್ಪ. ಅಲ್ಲ ಬಡಾಯಿ ಅಂತಾವು ರುಚಿ ಕೊಡುತ್ತಾವ. ಶಾಸ್ತ್ರ ಪುರಾಣ ಗುಡಿಗುಂಡಾರ ಮಠ ಮಾಡಿ ಹೆಚ್ಚಾದಂಗೆಲ್ಲ ಕೋಳಿ ಅಂಗಡಿನೇ ಹೆಚ್ಚಾದು, ಕುಡುಕುರೆ ಹೆಚ್ಚಾದು. ಸುಮ್ಮನೆ ಏನಾಯ್ತು ಜಗತ್ತು? ಕೊಡ್ರಿ ನಿಂಬೆಹಣ್ಣು. ನೀ ಏನು ಬೇಡ್ಕೊಂಡು ತಿನ್ನಿಸವ. ಇವ ಇವತ್ತಿನ ಸರಿ ಕೂಡ ಬಿಡ್ಲಿಲ್ಲ ಅಂದ್ರೆ ಇವಾಗ ಪೀಡ್ಸ್ ರೋಗ ಬರ್ತದೆ ನೋಡವ. ಬಿಟ್ಟ ರೋಗ ಬರ್ಲಾರ್ದಂಗೆ ನಾನು ಕಾಯ್ಕೊಂಡು ಹೋಗ್ತೀನಿ. ಬಿಡ್ಲಿಲ್ಲ ಅಂದ್ರೆ ನಾನು ಬರೋದೈತಿ ಬರ್ದು ಇಟ್ಕೊಂಡು ಹೋಗ. ಸರಿ ನೋಡೋಣ ಕೊಟ್ರಿಯ ಅತ್ತಾಗಿದ್ದ ನೀ ಬಾ, ಇತ್ತಾಗಿದ್ದ ನಾ ಬರ್ತೀನಿ, ಮಕ್ಕಳು ಕೇಳೋಣ ಅಂತ ಬಂದಾರ ಇಬ್ರು. ಮಕ್ಕಳಿಗೆ ಕೊಡು ಅಂತ ಕುಂದ್ರಿ ಕೊಡ್ರಿ ಹಂಗ ಬಂದಾರ ಕರೀರಿ. ನೋಡ್ರಿ ಯಾರಿದ್ರು ಬರ್ರಿ. ಅತ್ತಾಗಿದ್ದ ನೀ ಬಾ, ಇತ್ತಾಗಿದ್ದ ನಾ ಬರ್ತೀನಿ, ಇಬ್ಬರು ಕೂಡಿ ಮಕ್ಕಳು ಕೇಳೋಣ ಅಂತ ಮಾತಾಡಿದ. ಮೊದಲು ಏನು ಎದ್ದವ್ರನ್ನ ಕುಂದಿರ್ಸಿಲ್ಲ ಅಂತ ನಮ್ಮ ಕರೀರಿ ಪಾಪ. ಮಾಡ್ಕೋತೀರಿ ಮೊದಲು ಎದ್ದವ್ರು ಅವ ಹಿಂದಿ ಕರ್ಕೊಂಡ್ ಬಂದಿಲ್ಲ. ಕುಂದ್ರಂತ ಹೇಳಿ ಅವನ ಕರ್ಕೊಂಡ್ ಬಂದ. ಸರಿ ನೀವು ಕುಂದ್ರಂತ ಹೇಳಿ ಅವ್ರಿಬ್ರು ನೀವು ಅನುಮ ಇತ್ತ ನಾ ಬರ್ತೀನಿ ಅಂತಂದ್ರೆ ನೋಂದ್ ಕೊಡ್ರಿ. ಅಲ್ಲಿ ಮಕ್ಕಳ ಸಂಬಂಧ ಬಂದ್ರೆ ಸೀದಾ ಮಕ್ಕಳು ಕೊಡ್ತೀನಿಪ್ಪ ಇವ್ರಿಗೆ. ಆಂಧ್ರವಾಗಿ ಎಲ್ಲಿಂದ ಬಂದನ ಇವನ್ ಕೇಳಿ. ನೀವು ಯಾವ ಎಲ್ಲಿಂದ ಬಂದ್ರಿ? ಶಿರೂರ ಎಲ್ಲಿ? ಇಬ್ರು ಅಲ್ಲಿಂದ ಬಂದ್ರಪ್ಪ. ಈ ವಾಂಟ್ ಎಲ್ಲಿಂದ ಕೂಡಿ ಬಂದ ಇಬ್ರು ಕೂಡಿ ಈಗ ಮನೆಯಿಂದ ಕೂಡಿ ಬಂದ ನೀವು ಮನೆಯಿಂದ ನಿಮ್ ತವ್ರ ಮನೆ ತಗೊಂಡು ನಾವೇನು ಮಾಡ್ಬೋದು? ಎರಡು ಅತ್ತಾಗಿದ್ದ ನೀ ಬಾ, ಇತ್ತಾಗಿದ್ದ ನಾ ಮನೆಯಿಂದ ಕೂಡಿ ಬಂದಾರ ಪೂರ. ಕುಂದ್ರ ಸರಿ ನೋಡಿ ಯಾರಾದ್ರೂ ಅಂತ ಬರ್ರಿ. ಅವರು ನೋಂದ್ ಕೊಡ್ರಿ. ಗೊತ್ತಾಗೈತೆ ನಾವು ತಪ್ಪನಾಗಿ ಸಿಕ್ಕೊಂಡವ್ರು ಅದಾರ. ಅವರು ಎರಡು ಪ್ರಸಾದ ಸಿಗ್ತಾರೆ. ಗೊತ್ತಾಗೈತೆ ಅಂದ್ರೆ ಕಲ್ಯಾಣ ರಾಶಿ ಇಟ್ಕೊಂಡ್ ಬಂದು ಮಕ್ಕಳು ಕರೆ. ನೋಡಿ ಲಗ್ನ ಹೆಣ್ಣು ಮಕ್ಕಳ ಗಂಡು ಮಕ್ಕಳು ಯಾರಿದ್ರಪ್ಪ ನಿಮ್ಮ ತಂದೆ ತಾಯಿ ಕರ್ಕೊಂಡು ಹೆಣ್ಣು ಮಕ್ಕಳು ತಾಗಳು ಬರಬೇಡ್ರಿ ಮಕ್ಕಳು ಅಷ್ಟೇ. ತಾಗಳು ಬರಬೇಡ್ರಿ ಮಕ್ಕಳು ಅಷ್ಟೇ. ಸರಿ ಬೇ
ಕೊಡ್ರಿ, ಅವಾಗ ಒಂದೊಂದು ನಿಂಬೆಹಣ್ಣು ಕೊಡ್ರಿ ಅವರಿಗೆ. ಇನ್ನೂ ಒಬ್ಬರು ಬರ ಹಂಸಾಡ್ತಾರ. ನೋಡಿ ಇನ್ನೊಬ್ರು ಯಾರು ಮದುವೆ ಅಂತ ಬರ್ರಿ. ಹೆಣ್ಮಕ್ಳು ಲಗ್ನ ಆಗ್ಬೇಕನ್ನೋರು ಆ ನಿಂಬೆಹಣ್ಣು ತಿಂದು ಬಿಡ್ರಿ. ಇದ್ರಾಗ ಒಬ್ಬರಿಗೆ ನೌಕರಿ ಗಂಡ ನಪ್ಪ ಹಾಕಿ, ಸಣ್ಣದಾಗಲಿ ದೊಡ್ಡದಾಗಲಿ, ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ ತಿನ್ರಿ ಅಂತ ಹೇಳಿ. ಲೋನ್ ಕೊಟ್ರಿ, ನೌಕರಿ ಆಸೆ ಇಟ್ಕೊಂಡ್ ಬಂದ್ ಮಕ್ಳು ಕರೆ. ನೋಡಿ ನೌಕರಿ ಸಂಬಂಧ ಯಾರು ಬಂದಿರಿ ಬರ್ರಿ. ನೌಕರಿ ಮಾಡೋರಿ ಮಿಲ್ಟ್ರಿಗೆ ಹೋಗ್ಬೇಕು, ಪೊಲೀಸ್ ಆಗ್ಬೇಕನ್ನ ಅವ್ರನ್ನ ಮುಂದಕ್ಕೆ. ಮಿಲಿಟರಿ ಪೊಲೀಸ್ ಮಿಲಿಟರಿ ಪೊಲೀಸ್ ಅವರ ಮುಂದೆ ಮಿಲಿಟರಿ ಪೊಲೀಸ್ ಅನ್ನೋರು ಹಚ್ಕೊಳ್ಳಿ ವರ್ಷದ ಮತ್ತೆ ಮಿಲಿಟರಿ ಪೊಲೀಸ್ ಅನ್ನೋರು ಅಷ್ಟು ಹಚ್ಕೊಳ್ಳಿ. ಆದ್ರೆ ಹಂಗಾರ ಹಚ್ಚೋ ಪರ್ಸೆಂಟ್ ತೋರಿ. ನೀವು ಯಾರಿಗೆ ಪ್ರಸಾದ ಹಚ್ಚಿ ಅವ್ರಿಗೆ ಹಂಗಾರ ಸೇರ್ಕೊಂಡು ಮತ್ತೆ ಯಾರು ಹಂಗಾರ ಹಚ್ಚು ಅಂದ್ರ ನೋಡ್ಕೊಟ್ರಿ. ಲಕ್ಷ ಮಾಡ್ರಿ ನೀವ. ಪೊಲೀಸ್ ನೌಕರಿ ಆಸೆ ಇದ್ದವರಿಗೆ ಪೊಲೀಸನ್ನು ಮಾಡ್ತೀವಿ, ಮಿಲಿಟರಿ ಆಸೆ ಇದ್ದವರಿಗೆ ಮಿಲಿಟರಿ ಸೆಲೆಕ್ಷನ್ ಮಾಡ್ತೀವಿ. ಈಗೇನು ಪ್ರಸಾದ ಹಚ್ಚರಿ ಇದ್ರಾಗ 5 ಮಂದಿ ಆ ಯೋಗ ಭಾಗ್ಯ ಐತಿ. ಪೊಲೀಸನ್ನು ಮಾಡ್ತೀನಿ, ಮಿಲಿಟರಿನೂ ಸೆಲೆಕ್ಷನ್ ಮಾಡಿಸ್ತೀನಿ. ಹೆಸರು ಹೇಳೋದಿಲ್ಲ, ಕೈ ಮಾಡಿ ತೋರಿಸೋದಿಲ್ಲ. 5 ಮಂದಿ ಆಸೆ ನಡೆಸ್ಕೊಡ್ತೀನಿ ಕುಂದ್ರ ಬ್ಯಾಂಕ್ನೊಳಗ ನೋಡಿ ನೋಡಿ ವಿಡಿಯೋ ಪ್ರಸಾದ ಕೊಡ್ರಿ. ಆ ಬೋಡಿ ಆಶೀರ್ವಾದ ಐತವ. 4 ದುಡ್ಡು ಹೋಗ್ಲಾರ್ದನೆ ಆಗೋದಿಲ್ಲ. ಗಡ್ಡ ಈ ವಿಡಿಯೋ ಹಾಕಿ ಹೋಗ್ರತ್ತ. ಸರಿ ಬರ್ರಿ ಬರ್ರಿ ಮೇಡಮ್ ಪ್ರಸಾದ ಕೊಡ್ರಿ. ಪಾಸ್ ಮಾಡಲಿಲ್ಲ ನನ್ನಂತ ಬೇಡ್ಕೊಂಡು ಹೋಗ್ರಿ. ನೋಡ್ರಿ ಯಾವ್ದು ಯಾಕೆ ನಮ್ಗೊಂದು ನೌಕರಿ ಸಿಕ್ಕರೆ ಸಾಕಂತ ಅವ್ರಿಗೆ ಕಡಿಮೆ ಬೋಲಿ ಹತ್ತಿರ ಅವ್ರಿಗೆ ಪ್ರಸಾದ ಕೊಡ್ರಿ. ಯಾರ್ಯಾರು ಪ್ರಸಾದ ಲಕ್ಷ ತೋರಿ ಪರಿಸ್ಥಿತಿ ಹಂಗಾರೆ ಯಾರು ಹಂಗ ಕೊಟ್ಟಿರ ನಿಮ್ಮ ಪ್ರಯತ್ನದ ಹೆಂಗ ನಾ ಇರ್ತೇನೆ. ಡಿಸೆಂಬರ್ ತಿಂಗಳು ಹೋಗೋದ್ರೊಳಗಾಗಿ ಒಂದೊಂದು ಕವರ್ ಕರೀತಾರ ಸೇರ್ಕೊಂಡ್ಬಿಟ್ಟು ಸರಿ ಸರಿಯಪ್ಪ.
ಅಂತ ಹೇಳ್ರಿ ಪ್ರಸಾದ್ ಕೊಡ್ರಿ. ನೋಡಿ ಬರ್ತಾನೆ ಸರಿ ಬರ್ತಾನೆ ಸರಿ ಮಾಡ್ಕೊಂಡು ಟೀಚರ್ ಪೋಸ್ಟ್ ಆಗ್ಬೇಕು ಪ್ರಸಾದ್ ಕೊಡ್ರಿ. ಪ್ರಸಾದ್ ಹಚ್ಚಿ. ಈಗ ಯಾರಿಗಾರು ದುಡ್ಡು ಕೊಟ್ಟು ಸಿಕ್ಕೊಂಡು ಏನ್ ನೌಕರಿ ಸಂಬಂಧ ದುಡ್ಡು ಕೊಟ್ರಿ ಹೆಂಗಾರ ಏನಂತ ಕೊಡ್ಬೇಡ. ನಿನ್ನ ಪ್ರಯತ್ನದಿಂದ ಮಾಡ್ತೇನೆ ಮಾತ್ರ ಹಾಕ್ಯಪ್ಪ ಹೋಗ್ರ. ಸರಿ ಇನ್ನೇನು ನಿಮ್ಮ ಆಶೀರ್ವಾದದಿಂದ ಸರ್ಕಾರ ನೌಕರಿ ಆಗತ್ತಂತಪ್ಪ ನಿನ್ನ ಉನ್ನತ ಮಟ್ಟಿಗೆ ಹೋಗ್ಕೊಂಡು ಆಸೆ ಆಯ್ತು ನನಗೆ. ಪ್ರಸಾದ್ ಹಚ್ಚ ಓದೇ ಕೈ ಕಡಿಮೆ ಹಂತ ಹಂತವಾಗಿ ನಿನ್ನ ಉನ್ನತ ಮೆಟ್ಟಿಗೆ ತರ್ತೇನೆ. ಆ ಬೂದಿ ಮರಿಬೇಡ. ಇಲ್ಲ ಕೊಂಡ್ರ ಸರ್ ಮೂರು ಒಲೆ ಗುಂಡು ಗಟ್ಟಿ ಮಾಡಿ ಹಂಡೆ ಇಡಬೇಕು ಸತ್ಯಕ್ಕಂತ ಹೇಳಿ ಒಂದು ಹಠ ಇತ್ತಪ್ಪ. ಮೊದಲು ಹೇಳಿ ನೀವೊಮ್ಮೆ 3 ಗುಂಡು ಒಲೆ ಗುಂಡಿನೊಳಗೆ 1 ಗುಂಡು ಉಳುತ್ತಪ್ಪ. ನೋಡ್ತಾರೆ ಮುಂದಿನ ಗುರುವಾರ ಅಂತ ಎಲ್ಲರಿಗೂ ಗೊತ್ತಾಗ 3 ಗುಂಡು ಗಟ್ಟಿ ಮಾಡಬೇಕಿನ ಸತ್ಯ ಅನ್ನುವಂಥ ಹಠ ಇತ್ತು. 3 ಗುಂಡಿನಾಗ 1 ಗುಂಡು ಉಳುತ್ತ. 1 ಗುಂಡು ಉಳಿಂದ 2 ಗುಂಡಿನ ಮ್ಯಾಗ ಹಂಡೆ ನಿಂದಿರ್ತಾನ. ಅದು ಮುಂದೆ ಗೊತ್ತಾಗುತ್ತೆ, ಎಲ್ಲರಿಗೆ ಗೊತ್ತಾಗುತ್ತೆ. ಈಗ ಮುಕ್ಕಾಲು ಪಾಲು ಇನ್ನೊಂದು ನೋಡ್ರಿ, ಆ ಮಕ್ಕಳ ಸಲುವಾಗಿ ಬಂದವ್ರು ಕರಿ. ನೋಡಿ ಮಕ್ಕಳ ಸಂಬಂಧ ಯಾರು ಬಂದಿದ್ದಾರೆ? ನಿಮ್ಮ ಮನೆ ಹತ್ರ ಸ್ವಲ್ಪ ಅವ್ರಿಗೆ ಪ್ರಸಾದ ಸರಿ ಮಕ್ಕಳು ಸೀದಾ ದಾರಿ ಸೀದಾ ಮತ್ತೊಂದು ಸರ್ ಹತ್ತ ಸರ್ ಸರಿತಾ ಇತ್ತ ಸರ್ ಅಲ್ಲೇ ಸ್ವಲ್ಪ ದಾರಿ ಬಿಡ್ರಿ ಅಮ್ಮ. ಲಕ್ಷ ಕೊಡ್ರಿ. ಆ ಬೂದಿ ಕೂಡ ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಕೋಬೇಕು. ಗಂಡನ ದೇವರನ್ನುವಂಥ ಧರ್ಮ ಕಾಯ್ಕೋಬೇಕು. ಇವತ್ತಿನಿಂದ ಔಷಧ, ಗುಳಿಗೆ, ಎಣ್ಣೆ, ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡಬೇಕು. ಎದ್ದು ಕೂಡಲೇ ಗಂಡನ ಪಾದಕ್ಕೆ ಹಣೆ ಹಚ್ಚಿ ಜೀವನ ಮಾಡ್ಕೊಂಡು ಯಾರು ಹೋಗ್ತಾರ ಅವ್ರನ್ನ ಕೈ ಮುರಿದಲ್ಲ. ಅವ್ರ ಆಸೆ ನಡೆಸೇ ಕೊಡ್ತೀನಿ. 1 ಪಟ್ಟು ಆದ್ರೂ ಕೊಡ್ತೀನಿ, 2 ಪಟ್ಟು ಆದ್ರೂ ಕೊಡ್ತೀನಿ. ನನ್ನ ಪರೀಕ್ಷೆಗಳೊಳಗೆ ಪಾಸ್ ಆಗಬೇಕು. ಕೊಡ್ರಿ ಅವರಿಗೆ 5 ನಿಂಬೆ. ಮುಗಿಸ್ಬಿಡ್ರಿ. ನಾನು ತರಕೊಂಡು ಕುಂತಾಗ ಇವ್ನು ಹೆಂಗ್ ತರಕೊಂಡು ಕುಂತಾಗ ಹೇಳ್ತಾರೆ ಹಂಗೆ ಕೇಳ್ಕೊಂಡ್ರು. ಸರಿ ಯಾಕೆ ಮುಗಿಸ್ಬಿಡ್ರಿ ಅವನ್ನ. ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದಾರ. ನೋಡಿ ಲಕ್ಷ್ಮಿ ಬಗ್ಗೆ ಯಾರು ಬಂದಿರಿ ಕೇಳಕ್ ಬರ್ರಿ. ಬಂದವರು ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದವ್ರು ಯಾರ್ದಿರಿ ಬರ್ರಿ.
ವಾಹನ ತಗೋಬೇಕು ಮಗ, ಟ್ರ್ಯಾಕ್ಟರ್ ತಗೋಬೇಕು. ಅವಳ ಬುದ್ಧಿ, ಅವಳ ಧರ್ಮ ಕೊಡೋಣ. ಸರಿ ಒಬ್ರು ಬರ್ರಿ, ಕೈ ಕಟ್ಟಬಾರ್ದು. ಲಕ್ಷ್ಮಿ ಬಗ್ಗೆ ಕೇಳೋದು ಮುಗಿದ ಏನು ವಿಷಯ? ರಾಮ್ಪುರಲ್ಲಿ ಹಿಂಗಾಗಿ ಇವರೆಲ್ಲ ಸ್ವಲ್ಪ ಖರ್ಚು ಮಾಡಿ ಮನೆಯಾಗೆಲ್ಲ ಖರ್ಚು ಮಾಡಿ ಅದು ಬ್ರಿಟಿಷರು ಕರೆಸಿ ಸರಿ ಮಾಡಿದ್ರು. ಆಮೇಲೆ ಅದು ಹೊರಬಂದು ಕೇಳ್ತಾರೆ, 3 ಲಕ್ಷಕ್ಕೆ ಏನು ಮಾಡಿದ್ರೆ ನಮ್ಮನ್ನೇ ಕೇಳ್ತಾರೆ ಮತ್ತೆ ಕೇಳಿದ್ರು. ಅಂದರೆ ಇವರೆಲ್ಲ ಬೇಡ ಸ್ವಾಮಿ ಕೊಡ್ರಿ ಬರ್ರಿ ಬರ್ರಿ ಬರ್ರಿ. ಸುರಿದು ಬಾಳೆ ಕೇಳ್ತಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಹೆಬ್ಬಳ್ಳಿಗೆ ಸುರೇಬಾಂದಿಂದ ಭಕ್ತರು ಬಂದಿದ್ದಾರೆ. ಸುಮಾರು 20 ವರ್ಷಗಳಾಯ್ತಂತೆ ಇಲ್ಲಿ ಇವ್ರು ಬರಾಕತ್ತ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮೂರು? ಸೂರ್ಯಬಾನ್ ರೀ. ಸುರೇಬಾನ್ ಎಲ್ಲಿ ಬರ್ತಿ ಸರ್? ರಾಮದುರ್ಗ ತಾಲೂಕು, ಬೆಳಗಾಂ ಜಿಲ್ಲೆ ರೀ. ಸೂರ್ಯಬಾನ್ ಇಲ್ಲಿಂದ ಒಂದು 30 ಕಿಲೋಮೀಟ್ರ್. ಹ್ಞೂ ರೀ. 30 ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಗೆ 30 ಕಿಲೋಮೀಟ್ರ್ ಆಗುತ್ತೆ, ಚಿಕ್ಕ 30 ಕಿಲೋಮೀಟ್ರ್ ಆಗುತ್ತೆ. ಸರ್ ನೀವು ಬರಾಕತ್ತ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತಂದ್ರೆ ಒಂದು 20 ವರ್ಷ ಆತ್ರಿ ನಾವು ಬರಾಕತ್ರಿ. ಇಲ್ಲಿ ಒಂದು ಇಷ್ಟು ವರ್ಷ ಆತ್ರಿ ಬರಾಕತ್ರಿ. ಈ 20 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೆ ಏನು ಲಾಭ ಆಗಿದೆ ಸರ್? ನಾವು ಒಂದು ನಿಗೂಢವಾದ ಒಂದು ಪರಿಸ್ಥಿತಿ ಒಳಗೆ ಇದ್ದಾಗ ಇಲ್ಲಿ ಬಂದು ಅಜ್ಜಗೆ ನಾವು ಬೇಡ್ಕೊಂಡೀವಿ ರೀ. ನನಗೆ ಪರಿಸ್ಥಿತಿ ಹಿಂಗೈತಿ ನೋಡಪ್ಪ, ನಿನ್ಗೆ ಗೊತ್ತು ನನಗೆ ಗೊತ್ತು ಅಂದಾಗ ಅದನ್ನು 2 ದಿನದಾಗ ಕೆಲಸ ಪಾಸ್ ಮಾಡಿ ನನ್ನ ಜೀವನದ ಒಳಗೆ ಅವನಿಂದ ಈ ಶರೀರ ಇಲ್ಲಿ ಬದುಕೈತಿ, ಅದ ಆಶೀರ್ವಾದದಿಂದ ನಾ ಈ ಜೀವನ ಸಾಕು ಮಾಡ್ಕೊಂತ ಹೊಂಟೇನಿ ರೀ. ಅಂದರೆ ಭಾಳ ಕಷ್ಟಗಳಿದ್ದು, ಭಾಳ ಭಯಂಕರ ಕಷ್ಟ ರೀ. ಅವತ್ತು ನಾವು ಸಾಯೋ ಪರಿಸ್ಥಿತಿ ಒಳಗಿದ್ನಿ, ಅದು ಬಂದು ನನಗೆ ಪರಿಹಾರ ಮಾಡಿ ನನ್ನ ಜೀವನ ಸಾಕು ಮಾಡಿದ್ರಿ. ಸರ್ ನೀವು ಇಲ್ಲಿ ಬರಕ್ಕೆ ನಿಮ್ಗೆ ಯಾರು ಕಾರಣ ಇಲ್ಲಿ ಬರೋಕ್ಕೆ? ಇಲ್ಲಿ ನಮ್ಮ ದೋಸ್ತ ಅಂತೇಳಿ ವಿಠಲ್ ಅಂತ ಹೇಳ್ರಿ, ಹುಡುಗಾಪದವ್ರವರು. ಅವರು ಇಲ್ಲಿ ಮೊದಲು ಅವ್ರ ತಂದೆ ತಾಯಿರು ಬರ್ತಿದ್ರು. ಅವರು ಒಂದೇನ ಕರ್ಕೊಂಬಂದ್ರೆ ನಮ್ಮನ್ನ ಕರ್ಕೊಂಬರತ್ಲೆ ನಾವು ಸ್ಕೂಲ್ ಬಗ್ಗೆ ಬಂದೀವಿ. ಅವತ್ತು ಸ್ಕೂಲ್ ಬಗ್ಗೆ ಬಂದಾಗ ಅಲ್ಲಿಂದ ನಮ್ಗೆ ಅನುಕೂಲ ಹಾಕೊಂತ ಬರತ್ತೆ. ನಾವು ಹಂಗೆ ಬೇಡ್ತೀವಿ, ನಾವು ಸಾಕು ಮಾಡ್ಕೊತ ಬರಕತ್ತಾನ ಹಚ್ಚಿರಿ. ಈಗ ಅಜ್ಜಾರು ನಿಮ್ಗೆ ಇಷ್ಟೆಲ್ಲ ಲಾಭ ಮಾಡಿದ್ದಾರೆ. ಅಜ್ಜಾರಿಗೆ ನೀವೇನು ಕೊಟ್ರಿ? ಅಜ್ಜಾರು ನಿಮ್ಮ ಹತ್ರ ಏನು ಬೇಡಿದ್ರು? ದುಡ್ಡು ಏನು ಬೇಡಿಲ್ಲ, ನಾವು ಏನು ಕೊಟ್ಟಿಲ್ರಿ. ನಾವು ಭಕ್ತಿಲಿಂದ ಏನು ಕೈ ಮುಗಿತೀವಲ್ಲ ಅದ ದುಡ್ದಿದ್ದ ಅದ ನಮ್ದು ರೀ. ನಾವು ಅಜ್ಜಾರಿಗೆ ಏನು ಕೊಟ್ಟಿಲ್ಲ. ಅಜ್ಜಾರ ನಮಗೆ ಕೊಟ್ಟಾರ, ನಾವು ಬೇಡ್ಕೊಂತ ನಾವು ಇದು ಕೊಟ್ಟು. ಹ್ಞೂ. ಈಗ ನೀವು ಬೇರೆದವ್ರಿಗೆ ಕರ್ಕೊಂಬಂದಿದ್ರ ಸರ್? ಇಲ್ಲಿ ಕರ್ಕೊಂಬಂದೇವ್ರಿ. ಹಿಂಗೆ ನಿಮ್ಗೆ ಚಲೋ ಏನಾರ ಕಷ್ಟ ಇದ್ರೆ ಚಲೋ ಆಕತ್ತಂದ್ರೆ ಬರ್ರಿ. ನಿಮ್ಮ ನಂಬಿಕೆ, ನಂಬಿಕೆ ಮೇನ್ ಕಾರಣ ಯಾವುದೇ ಅಲ್ರಿ. ನಂಬಿಕೆ ಇದ್ರೆ ಸರಿ ಆಕತ್ತೆ. ಇಲ್ಲ ಅಂದ್ರೆ ನಂಬಿಕೆ ಇಲ್ಲ ಅಂದ್ರೆ ಏನು ಹೇಳಲ್ಲ ಅಜ್ಜ. ಯಾಕಂದ್ರೆ ನಮಗೆ ಮೊದಲು ಮೇನ್ ಪಾಯಿಂಟು ಅಜ್ಜನ್ನ ನಂಬಬೇಕು. ನಂಬೇರೆ ಯಾವ್ದಾದ್ರು ಆಕತ್ರಿ, ನಂಬಲಿಲ್ಲ ಅಂದ್ರೆ ಯಾವ್ದು ಆಗೋದಿಲ್ರಿ. ಈಗ ನೀವು ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಭಕ್ತರಿಗೆ? ರೀ ಅಜ್ಜಾರ್ ಯಾವ ರೀತಿ ತಿಳಿವಲ್ರಿ ಇದು ಹೇಳಿದ? ಅಂದ್ರೆ ಅಜ್ಜಾರ ಬಗ್ಗೆ ಒಂದೇ ಮಾತಲ್ಲಿ ಅಂದ್ರೆ ಭಕ್ತರು ತುಂಬಾ ನಂಬಿದ್ದಾರೆ, ನೀವು ನಂಬಿದಿರಲ್ಲ. ಈಗ ಅವ್ರಿಗೆ ಏನು ದೇವ್ರ ಅಂತೀರಾ, ಏನಂತೀರಾ? ನೋಡ್ರಿ, ಕಲಿಯುಗದ ದೇವ್ರು ಅಜ್ಜಾರ. ಯಾಕಂದ್ರೆ ನೆನಸ್ತಲ್ಲಿ ಮನಸ್ಸಿನಲ್ಲಿ ನಮಗೆ ಬಂದ ಕ್ಯಾಟ ನಮ್ಮ ಆಸೆ ಈಡೇರಿಸ್ತಾರ್ರಿ. ಹಂಗೆ ನಮಗೆ ಇತ್ತಂದ್ರೆ ಎಲ್ಲರದು ಯಶಸ್ಸು ಆಗೇ ಆಕತ್ತೆ. ಇದಷ್ಟೇ. ಧನ್ಯವಾದ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಮತ್ತೊಬ್ಬರು ಭಕ್ತರಿದ್ದಾರೆ. ಇವರು ಸುಮಾರು 30 ವರ್ಷಗಳಾಯ್ತಂತೆ ಇಲ್ಲಿ ಹೆಬ್ಬಳ್ಳಿ ಅಜ್ಜನವ್ರ ಹತ್ರ ಬರ್ಲಕತ್ತ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮೂರು? ನಾವು ಬಾದಾಮಿ ತಾಲೂಕು ನೀರ್ಬುದಾಳ ಗ್ರಾಮದವ್ರು. ಇಲ್ಲಿ ಬರಾಕತ್ತೆ ಅಜ್ಜವ್ರ ಹತ್ರ ಬರಾಕತ್ತೆ. ಒಂದು ಕನಿಷ್ಠ ಒಂದು 30 ವರ್ಷ 25 ವರ್ಷದಿಂದ ಬರಾಕತ್ತೀನಿ ನಾನು. ಅಜ್ಜಾರ ಆಶೀರ್ವಾದದಿಂದ ಎಲ್ಲ ಚಲೋ ಆಗೈತೆ ನನಗೆ. ನಾನು ಕಂಟಿನ್ಯೂ ಅಜ್ಜಾರ್ದು ಏನು ಫಂಕ್ಷನ್ ಇದ್ರೂ ಬಿಡಂಗಿಲ್ಲ, ಬಂದು ಹೋಗ್ತೀನಿ, ಬರೋದು ಹೋಗೋದು. ಅವರಿಂದ ನಮಗೆಲ್ಲ ಚಲೋ ಆಗೈತಿ. ಅಂದರೆ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಸರ್?
ಏನು ನಂದು ಪರಿಸ್ಥಿತಿ ದುಡ್ಕೊಂಡು ತಿನ್ನಲಾರ್ದ ನೆಲೆ ಇದ್ದಿಲ್ಲ. ನಾನು ವೃತ್ತಿಯಲ್ಲಿ ಪತ್ತಾರ್ಕಿ ಕೆಲಸ ಮಾಡ್ತೀನಿ. ಆಮೇಲೆ ಈಗ ಅಜ್ಜಾರ್ ಕಡೆ ನಾನು ಬರೋದು ಹೋಗೋದು ಮಾಡೋದ್ರಿಂದ ನನಗೆಲ್ಲ ಚಲೋ ಆಗೈತಿ. ಇವಾಗ ಒಂದು ತಿಂಗಳ ಹಿಂದೆ ನಾನು ಗದ್ನಿಕೆರೆ ಕ್ರಾಸ್ ಒಳಗೆ 43 ಲಕ್ಷ ಕೊಟ್ಟು ಒಂದು ಮನೆ ತೊಗೊಂಡೇನಿ. ಕಟ್ಟಿದ ಮನಿನ ತೊಗೊಂಡೇನಿ. ಎಲ್ಲ ಅಜ್ಜಾರ ಆಶೀರ್ವಾದದಿಂದ ಅಜ್ಜಾರ ಹಿಡಿ ಅಂದಿದ್ರು. ಹಿಡಿಯಪ್ಪ ತಗೋ, ಚಲೋ ಆಗತ್ತೆ ನಿನಗೆ, ನಿನ್ನ ಇರ್ತೀನಿ ಅಂತೇಳಿ ನನಗೆಲ್ಲ ಸಪೋರ್ಟ್ ಮಾಡಿ ನನಗೆಲ್ಲ ಆಶೀರ್ವಾದ ಮಾಡಿದಾರೆ ಅವ್ರೆ ಅಜ್ಜಾರಿಂದ ನಾನು ಮನೆ ಕಂಡೆ. ಇಲ್ಲ ಅಂತಂದರೆ ನಾನು ಎಲ್ಲಿರೋದು ಅಲ್ಲೇ ಇರೋದು ಆಕಿತ್ತು ಹಳ್ಳಿಯೊಳಗೆ. ಈಗ ಅದನ್ನ ಬಾಡಿಗೆ ಕೊಟ್ಟಿದ್ದೀನಿ ನಾನು. ಮನೆ ಬಂದು ಅಜ್ಜಾರಿಗೆ ಅದಾಗಿಂದ ನಾನು ಪೇಡೆ ಅದು ಹಂಚ್ಕೊಂಡು ಅಜ್ಜನ ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಮತ್ತೆ ನೆನಪಾತಂದರೆ ಕನಸಿನಾಗೂ ಬರ್ತಾರೆ ಅವರು. ಹಂಗಿರ ಕನಸಿನಾಗ ಬಂದ್ರಂದ್ರೆ ನಾನು ಇಲ್ಲಿ ಬಂದು ಅವ್ರ ದರ್ಶನ ಮಾಡ್ಕೊಂಡು ನಾನು ಮುಂದೆ ಕೆಲಸ ಮಾಡ್ತೀನಿ. ಅವರಿಂದ ನನಗೆ ಚಲೋ ಆಗೈತಿ. ಅಜ್ಜಾರ ಇಷ್ಟೆಲ್ಲ ಚಲೋ ಆಗಿದೆ ಸರ್, ನಿಮ್ಗೆ ಒಳ್ಳೇದಾಗಿದೆ. ಅಜ್ಜಾರ ನಿಮ್ಮ ಹತ್ರ ಏನು ಬೇಡಿದ್ರು, ನೀವೇನು ಕೊಟ್ರಿ ಅಜ್ಜ? ನಾನು ಏನು ಅವ್ರಿಗೆ ನಾನೇನು ಕೊಟ್ಟಿಲ್ಲ ಅವ್ರಿಗೆ. ಭಾಳ ನಾನು ಸಕ್ರೆ ಪೇಡೆ ಇಂಥ ನನ್ನ ಇದಕ್ಕೆ ಮನಶಾಂತಿಗೋಸ್ಕರ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಅಂದರೆ ಈ ರೀತಿ ದುಡ್ಡು ಏನಾದರೂ ಕೊಟ್ಟಿದ್ರ? ಇಲ್ಲ, ದುಡ್ಡು ಏನಿಲ್ಲ. ನಾನು ಏನಾದ್ರು ಸ್ವಲ್ಪ ದಕ್ಷಿಣ ಹಾಕಿದರೆ 101 ಹಾಕ್ತೀನಿ, ಇಲ್ಲಾಂದ್ರೆ ಒಂದು 1100 ಹಾಕ್ತೀನಿ. ಏನೋ ನನಗೆ ಅನುಕೂಲ. ಅಜ್ಜಾರ್ ಬೇಡ್ತಾರ ಸರ್ ನಿಮ್ಮ ಹತ್ರ? ಇಲ್ಲ ಅಜ್ಜಾರು ₹1 ಕೇಳಲ್ಲ. ನನ್ನ ಮನಸಾರೆ ನಾ ಕೊಡೋದು ಅಜ್ಜಾರಿಗೆ. ನಿಮ್ಮ ಮನಸ್ಸಿಂದ ಅಜ್ಜಾರಿಗೆ ಭಕ್ತಿಯಿಂದ ನಾನು ಅವ್ರಿಗೆ ಕೊಡ್ತೀನಿ. ನಾನು ಬಂದಾಗ ಒಮ್ಮೆ ಅವ್ರಿಗೆ ಕಾಣಿಕೆ ಹಾಕಿ ನಮಸ್ಕಾರ ಮಾಡೇ ಹೋಗ್ತೀನಿ. ನಿನ್ನೆ ರಾತ್ರಿ ಕನಸಿನಾಗ ಬಂದಿದ್ರೆ ಅದಕ್ಕೆ ಇವತ್ತು ಮುಂಜಾನೆ ಎದ್ದೇಳನ ಬಂದ್ಬಿಟ್ಟೆ ನಾನು. ಅವ್ರ ಕನಸಿನಾಗ ಬಂದಾರಪ್ಪ ಅಂತಂದ್ರೆ ಒಂಥರ ಯಾಕೆ ನನಗೆ ಕನಸಿನಾಗ ಅಜ್ಜ ಬಂದಂದ್ರೆ ಬಂದೇ ಬಿಡ್ತೀನಿ ರೀ ಇಲ್ಲಿ. ಅದೊಂದು ನನ್ನ ವಿಶ್ವಾಸ, ಅದೊಂದು ನಂಬಿಕೆ. ಒಟ್ಟು ಆ ಬೂದಿಯಿಂದ ನಾನು ಉದ್ಧಾರ ಆಗಿ ನೋಡ್ರಿ. ನೀವು ಬೇರೆದವ್ರಿಗೆ ಹೇಳಿದ್ರ ಸರ್ ಹಿಂಗೆ ಕರ್ಕೊಂಬರ್ರಿ? ಹೇಳಿ ನಾನು ನಮ್ಮ ದೋಸ್ತರಿಗೆಲ್ಲ ಹೇಳಿದ್ದೀವಿ. ಅವರೆಲ್ಲ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಅವ್ರಿಗೆ ಚಲೋ ಆಗೈತಿ. ಅವ್ರಿಗೆ ಚಲೋ ಆಗ್ಲಪ್ಪ ಅಂಥೇಳಿ ಒಟ್ಟು ಅಜ್ಜಾರ ನಮ್ಗೆಲ್ಲರಿಗೆ ಆಶೀರ್ವಾದ ಚಲೋ ತಂಗೆ ಮಾಡ್ತಾರೆ. ₹1 ತೊಗೊಳೋರಲ್ಲ. ಇಲ್ಲಿ ದುಡ್ಡು ಪಡ್ಲು ಏನು ಯಾವುದೂ ನಡೆಯೋದಿಲ್ಲ ಇಲ್ಲಿ. ನಾವಾಗಲೇ ಕೊಟ್ಟರೆ ದಕ್ಷಿಣ ಹಾಕಿದರೆ ಮಾತ್ರ ಕೌಂಟ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಧನ್ಯವಾದಗಳು. ಒಳ್ಳೆಯದಾಗಿದೆ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಲಕ್ಮಾಪುರ್ ಗ್ರಾಮದಿಂದ ಬಂದಿದ್ದಾರೆ ಹೆಬ್ಬಳ್ಳಿಗೆ. ಇವರು ಸುಮಾರು 16 ವರ್ಷ 16 ವರ್ಷ ಐತಂತೆ ಬರಲ್ತು. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಕವಿತಾ ರೀ. ಅಮ್ಮ, ಇಲ್ಲಿ ಅಜ್ಜಾರ ಹತ್ರ ಬರಕತ್ ನೀವು 16 ವರ್ಷ ಆಯಿತು. ಈ 16 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೆ ಏನು ಲಾಭ ಆಯಿತು? ನಮಗೆ ಭಾಳ ಚಲೋ ಆಗೈತೆ ರೀ, ಒಳ್ಳೇದಾಗೈತೆ ರೀ. ಗಂಡು ಮಕ್ಳು ಸಲಾಗ 3 ಹೆಣ್ಮಕ್ಳು ಇದ್ರ ನಮ್ಮ ಅಕ್ಕಾಗ ನಂಗೆ ಕೂಡ್ರಿ. ಮಕ್ಳು ಕೇರ್ ಗಂಡು ಮಕ್ಳು 2 ಗಂಡು ಮಕ್ಳು ಅದ್ರಿ. ಅಜ್ಜಾರ ಆಶೀರ್ವಾದದಿಂದ ಅಜ್ಜಾರ ಆಶೀರ್ವಾದಲಿಂದ್ರ 2 ಅದ್ರಿ. ಮಳ್ಳಿ ಬೋರ್ ಅಜ್ಜರ ಹಸಿರಿದ್ದ 2 ಬೋರ್ ಹಾಕ್ಸಿವ್ರಿ. ಮತ್ತೆ ಟ್ಯಾಕ್ಟ್ರಿ ತೊಗೊಂಡಿರಿ ಅಜ್ಜರ ಹಸಿರಿಂದ. ಮತ್ತೆ ಕೇಳಿ 100ಕ್ಕೆ 100 ಸತ್ಯ ರೀ, ಒಂದು ಸುಳ್ಳಾಗಿಲ್ರಿ. ಭಾಳ ಒಳ್ಳೇದಾಗೈತೆ. ಅಜ್ಜರ ಹಸಿರಿದ್ದು ಇಟ್ಟಾನ. ಅಜ್ಜಾರ್ ನಡ್ಕೊಂಡಿಂದ ಒಟ್ಟ ಹುಡುಗರು ಸಾಲ್ಯಾಗ ಅಲ್ಲಿ ಏನ ಅಲ್ಲಿ ಅಷ್ಟು ಚಲೋ ಆಗೈತ್ರಿ. ಮತ್ತೆ ಈಗ ನಿಮಗೆ ಇಲ್ಲಿ ಬರಕ್ಕೆ ಪ್ರೇರಣೆ ಯಾರು? ಏನ್ರಿ ನಿಮಗೆ ಇಲ್ಲಿ ಬರಕ್ಕೆ ಯಾರು ಹೇಳಿದ್ರು ಅಜ್ಜಾರ್ ಹಿಂಗೆ ಅದಾರಂತ? ಹಿರಿಯಬುಗಳ ಭಕ್ತರು ನಮ್ಮ ಅಣ್ತಂಬ್ರು ಹೇಳಿದ್ರೆ ಅವ್ರು ಬರ್ತಿದ್ರು ಇಲ್ಲಿ ಮೊದಲ. ಅವ್ರು ಹೇಳಿದ್ರೆ ಅಲ್ಲಿ ಬಂದ್ವಿ. ಅಲ್ಲಿಂದ ಮೊದಲ ಇದ್ದ ಅಜ್ಜರ ಪರಿಚಯ ಹಿರಿಯರ್ಲಿದ್ದ. ಅಜ್ಜಾರ್ ಹಿಂಗೆ ಹೇಳ್ತಾರೆ ಬಂದಿದ್ದಿಲ್ಲ? ಬಂದಿದ್ದಿಲ್ಲ. ಗಂಡು ಮಕ್ಳು ಸಲಾಗ ಫಸ್ಟ್ ಬಂದಿದ್ರಿ. ಬಂದಿಂದ ಅವರು 5 ಅಮಾಸಿ ತಪ್ಪು ನಡ್ಕೋರಿ ಗಂಡು ಹಾಕೋ ಅಂತ. ಒಂದಲ್ಲಂತ 2 ಗಂಡು ಮಕ್ಳನ್ನ ಕೊಡ್ತೀನಿ ನಾನು. ಮತ್ತೆ 2 ಅವ್ರು ಹೇಳ್ದಂಗೆ ಆತ್ರಿ ಅಂತ. ಅದೇ ಅಜ್ಜಾರ್ ನಿಮ್ಗೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ರಲ್ಲ, ಅಜ್ಜಾರ್ ನಿಮ್ಮ ಹತ್ರ ಏನು ಬೇಡಿದ್ರು? ದುಡ್ಡು ಏನೂ ಇಲ್ರಿ. ನಮ್ಮ ರಿಕ್ಕಿಲಿದ್ರೆ ನಾವು ತೀರ್ಸಿ ತುಲಾಭಾರ ಬೇಡ್ಕೊಂಡಿದ್ವಿ, ಅದನ್ನ ಮಾಡಿದ್ವಿ. ಈಗ 82ನೇ ತುಲಾಭಾರ ಮಾಡಿದ್ವಿ. ಗಂಡು ಮಕ್ಳು ಹಾಲಂತೆ ಮುಡುಪ್ ಕಟ್ಟಿದ್ವಿ. ಮುಡುಪು ಹೊಳೆದ್ರಿ, ನಮಸ್ಕಾರ ಹಾಕಿದ್ವಿ, ಹೊಳೆ ಜೋಳ ತೆಗ್ಸಿದ್ವಿ. ಒಟ್ಟು ನಮ್ಮ ಭಕ್ತಿ ಇದ್ದಟ್ ನಾವು ಹಾಕಿ ಅವ್ರಂಕ್ರು ಒಂದು ₹4 ಕೇಳಿದ್ರಿ. ಅಜ್ಜರಿಂದ ಕರ್ಕೊಂಬಂದ್ವಿ. ₹1 ಕೊಡಬೇಡ ಅಂದ್ರು. ಹಂಗಾಯ್ತು. ರೊಕ್ಕಿಲ್ಲ, ನೌಕರಿ ಆಯ್ತು. ಕೊಡಬೇಡ ಡ್ಯೂಟಿ ಮೇಲೆ ಇದ್ದಾರೆ ಈಗ. ಅವಲ್ದಾರದ್ರ ಮೊನ್ನೆ ಮತ್ತೆ ಹೆಚ್ಚಿನ ಪ್ರಮೋಷನ್ ಸಿಕ್ತ್ರಿ. ಭಾಳ ರೀ. ಅವ್ರದ್ದು ಹೇಳಕ್ಕೆ ಎಷ್ಟು ಹೇಳಿದ್ರು ನಾವು ಕಮ್ಮಿನ ಬಿಡ್ರಿ. ಅಷ್ಟು 100ಕ್ಕೆ 100 ರೀ. ಹೇಳಿದ್ರು ಭಾಳ ಅದಾವ್ರಿ ಅವ್ರು. ನಡ್ಕೋಬೇಕು. ಒಂದಿನ ಹೇಳಿದ್ರು ಸಾಲಂಗಿಲ್ಲ. ಆಧಾರ ನಿಡ್ಕೋಬೇಕು. ಆಧಾರ ದುಡ್ಕೋರಿ ಪಡ್ಕೋರಿ. ಒಟ್ಟ ನನ್ನ ಹಂಗಾರ ಯಾರು ನಂಬ್ತೀರಿ ಅವ್ರಿಗೆ ಚಲೋ ರೀ. ಅಜ್ಜಾರು ಯಾವ್ಯಾವ ವಾರ ಹೇಳ್ತಾರಮ್ಮ ಇಲ್ಲಿ? ಬೆಸ್ತಾರಿ, ರವಿವಾರ, ಅಮಾಸಿ. ಬೇಕಾದಿನ ಇರಲಿ ಬೆಸ್ತಾರ, ಐತಾರ, ಅಮಾವಾಸ್ಯೆ. ಎಂದ ಬರಲಿ ಅದು ಹೇಳ್ದೆ ಇರೋ ದಿನ ಐತೆ ಏನಾದ್ರು ಯಾವ್ದ?
ಏನೋ ಹಂಗೇನೋ ಸಮಸ್ಯೆ ಐತೆ ಅಂದ್ರೆ ಸುಮ್ಮ ಗದ್ಗೆ ಹತ್ರ ಹತ್ತಂಗಿಲ್ರಿ ಸುಮ್ಮ ಸಮಸ್ಯೆ ಹಿಂಗೈತ್ರಿ ಅಜ್ಜಾರ ಅಂತ ಇಂಥ ದಿನ ಬರ್ರಪ್ಪ ಹೇಳ್ತೀವಿ ಅಂತಂದು ಹೇಳ್ತಾರೆ ಬಟ್ ಹಂಗೆ ಕಳ್ಸಂಗಿಲ್ರಿ ಒಟ್ಟು ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ ಶ್ರಾವಣ ತಿಂಗಳದಾಗ ಮನೆಗೆ ಬಂದು ಪಾದ ಪೂಜೆ ಬರ್ತಾರೆ ಮನೆಗೆ ಕರೆಸ್ತೀವ್ರಿ ತಪ್ಪ ಬಂದು ಪಾದ ಪೂಜೆ ತೊಗೊಂಡು ಏನನ್ನೋದು ಎಲ್ಲ ಥರ ಹೇಳೋದು ನೀವು ಬೇರೆದವ್ರಿಗೆ ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮ ಸ್ನೇಹಿತರಿಗೆ ಹೇಳಿದ್ರೆ ಹೇಳಿರ್ ಬಂತ ನಾವು ನಡ್ಕೊಂಡು ಹೋಗಿದ್ದೆ ನಾವು ಭಾಳ ಬಳರಿ ನಮ್ಮಲ್ಲಿ ಹೇಳಿದ್ವಿ ಮತ್ತೊಂದು 23 ಲಕ್ಷ ರೀ ಇವ್ರಿಗೆ ಕೇಳ್ಕೊಂಡು ಹೋಗಿ ಮತ್ತೊಂದು 23 ಸಕ್ಸಸ್ ರೀ ಒಂದು ಸುಳ್ಳಾಗಿಲ್ರಿ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ